ನೋಡಿ, ಆಶಾ ಮೇಡಮ್ ಎಲ್ಲಿದ್ದಾರೆ? ಆಶಾ ಮೇಡಮ್ ನನಗೆ ಹೆಲ್ಪರ್. ತ್ರೇತಾಯುಗದಲ್ಲಿ ಇದು ನಡೆದಂಥದ್ದು. ತ್ರೇತಾಯುಗದಲ್ಲಿ ವಿಶ್ವರ ಅಂತ ಹೇಳುವಂಥ ಒಬ್ಬ ಮುನಿ ಇದ್ದ. ಇದರ ಕತೆ, ಜಾಂಬ್ರಿ ಈ ಕತೆ ಹೇಳುವಂಥದ್ದು ನಾನು. ಒಬ್ಬ ಮುನಿ ಇದ್ದ. ಅವನ ಪತ್ನಿ ರಾಕ ಅಂತ ಹೇಳುವವಳು. ಅವರಿಗೆ ಹುಟ್ಟಿದ ಮಗನೇ ಕರ ಅಥವಾ ಕರಾಸುರ. ರಾಕ ಮತ್ತು ಕರಾಸುರ. ಕರಾಸುರ ರಾವಣನ ಮಲತಾಯಿ ಮಗ. ಹೌದು, ಮಲತಾಯಿ ಮಗ. ರಾವಣ ಹೇಗೆ ಶಿವನ ಪರಮಭಕ್ತ ಆಗಿದ್ನೋ ಹಾಗೆಯೇ ಕರಾಸುರ ಕೂಡ ಮಹಾಶಿವನ ಪರಮಭಕ್ತ. ಅವ ಲಂಕೆಯಿಂದ, ರಾವಣ ಇರುವುದಲ್ಲಿ, ಕರಾಸುರ ಇರುವುದು ಲಂಕೆಯಲ್ಲಿ, ವಿಶ್ವನಾಥ ಇರುವುದು ಎಲ್ಲಿ? ಕಾಶಿಯಲ್ಲಿ. ಉತ್ತರದಲ್ಲಿ ವಿಶ್ವನಾಥ, ದಕ್ಷಿಣದಲ್ಲಿ ಶ್ರೀಲಂಕೆ, ಲಂಕಾ. ಅವ ಶಿವನನ್ನು ಒಲಿಸಬೇಕು ಅಂತ ಹೇಳಿ ಕರಾಸುರ ಕಾಶಿಗೆ ಹೋಗ್ತಾನೆ. ಕಾಶಿಗೆ ಹೋಗಿ ಘೋರವಾದ ತಪಸ್ಸನ್ನು ಮಾಡ್ತಾನೆ ಹಲವು ವರ್ಷಗಳ ಕಾಲ. ಅವನ ತಪಸ್ಸಿಗೆ ಮೆಚ್ಚಿ ಶಿವ ಪ್ರತ್ಯಕ್ಷವಾಗಿ 3 ಶಿವಲಿಂಗಗಳನ್ನು ದಯಪಾಲಿಸ್ತಾನೆ ಅವನಿಗೆ. 3 ಶಿವಲಿಂಗಗಳು. ಒಂದು ಕಂಡೀಷನ್ ಹೇಳ್ತಾನೆ ಶಿವ, ಈ 3 ಶಿವಲಿಂಗಗಳನ್ನು ನೀನು ತೆಕ್ಕೊಂಡು ಹೋಗಬೇಕು. ಹೇಗೆ ತೆಕ್ಕೊಂಡು ಹೋಗಬೇಕು? ಗುಹಾ ಮಾರ್ಗವಾಗಿ ತೆಕ್ಕೊಂಡು ಹೋಗಬೇಕು. ಅಂಡರ್ಗ್ರೌಂಡ್, ಎಲ್ಲಿಯೂ ತಲೆ ಎತ್ತಿ ನೋಡಬಾರ್ದು. ನಿನ್ನ ದೇಶಕ್ಕೆ, ನಿನ್ನ ರಾಜ್ಯಕ್ಕೆ ಹೋದ ಮೇಲೆ ಮಾತ್ರ ನೀನು ತಲೆ ಎತ್ತಬೇಕು ಅಂತೇಳಿ ಹೇಳಿ ಅವನಿಗೊಂದು ಕಂಡೀಷನ್ ಹೇಳ್ತಾನೆ. ಎಲ್ಲಿಯಾದರೂ ನೀನು ತಪ್ಪಾಗಿಯೋ ಏನಾದರೂ ನೀನು ತಲೆ ಎತ್ತಿ ನೋಡಿದರೆ, ಹೊರಗೆ ಬಂದರೆ, ಅಲ್ಲಿ ಆ ಶಿವಲಿಂಗಗಳನ್ನು ಸ್ಥಾಪಿಸಬೇಕು. ನಿನಗೆ ಶಿವಲಿಂಗ ಅಲ್ಲಿಯೇ ಇರ್ತದೆ, ನಿನಗೆ ಲಂಕೆಗೆ ಹೋಗಲಿಕ್ಕೆ ತೆಕ್ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಹಾಗೆ 3 ಶಿವಲಿಂಗಗಳನ್ನು ಹೇಗೆ ತೆಕ್ಕೊಂಡು ಬರ್ತಾನೆ ಅವ? ಒಂದು ಶಿವಲಿಂಗ ಬಲದ ಕೈಯಲ್ಲಿ, ಒಂದು ಶಿವಲಿಂಗ ಎಡದ ಕೈಯಲ್ಲಿ, ಒಂದು ಶಿವಲಿಂಗ ಬಾಯಲ್ಲಿ ಇಟ್ಟುಕೊಂಡು ಗುಹಾ ಮಾರ್ಗವಾಗಿ ಶಿವನ ತಪಸ್ಸನ್ನು ಮಾಡುತ್ತಾ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವ ಹೇಳುತ್ತಾ ಅವ ಗುಹಾ ಮಾರ್ಗವಾಗಿ ಬರ್ತಾ ಇರ್ತಾಳೆ. ಕೆಲವು ಸಮಯವೇ ಕಳೀತು. ಅವನಿಗೆ ಎಷ್ಟು ಸಮಯ ಹೋದರೂ ಕೂಡ ಅವನ ರಾಜ್ಯ ಬಂದ ಹಾಗೆ ಅವನಿಗೆ ಅನಿಸುವುದಿಲ್ಲ. ಅವ ಬರುವಾಗ ಹೇಗೆ ಬರ್ತಾನೆ? ಈ ಕತ್ತಲೆಯಲ್ಲಿ ಬರೋದು ಹೇಗೆ ಬರ್ತಾನೆ? ಶಿವಲಿಂಗದ 3ನೇ ಕಣ್ಣಿನ ಬೆಳಕೆ ಅವನಿಗೆ ಬೆಳಕಾಗಿ ಸಹಾಯ ಮಾಡ್ತದೆ. ಈ ಏರಿಯಾಕ್ಕೆ ಬಂದಾಗ ಕರನಿಗೆ ಮನಸ್ಸೇನೋ ಅಲ್ಲೋಲ ಕಲ್ಲಾಗ್ತದೆ. ಏನು ಎಲ್ಲಿಯೋ ನನ್ನ ರಾಜ್ಯ ಬಂತು ಅಂತೇಳಿ ಅವನಿಗೆ ಸಂಶಯ ಬರ್ತದೆ. ಇಷ್ಟು ಸಮಯ ನಾನು ನಡೆದು ಬಂದೆ, ಇನ್ನೂ ಕೂಡ ನನ್ನ ರಾಜ್ಯ ಬರಲಿಲ್ಲ, ಯಾಕೆ ಅಂತ ಹೇಳಿ ಅವ ತಲೆ ಎತ್ತಿ ನೋಡ್ತಾನೆ. ತಲೆ ಎತ್ತಿ ನೋಡಿದ ಜಾಗೆಯೇ ಈ ಜಾಂಬ್ರಿ ಗುಹೆ. ಈ ಗುಹೆ ಅದು ಅವ ತಲೆ ಎತ್ತಿ ನೋಡಿದ ಜಾಗೆ. ಅವ ತಲೆ ಎತ್ತಿ ನೋಡಿದ ಕೂಡಲೇ ಅವನ ರಾಜ್ಯ ಬರಲಿಲ್ಲ, ಲಂಕಾ ಬರಲಿಲ್ಲ, ಇದು ಎಲ್ಲಿ ಅಂತ ಅವನಿಗೆ ಗೊತ್ತಿಲ್ಲ. ಕೂಡಲೇ ಅವನ ಬಾಯಲ್ಲಿದ್ದ ಶಿವಲಿಂಗ ರಕ್ತಿ ಹೋಗ್ತದೆ. ಎಡದ ಕೈಯಲ್ಲಿ ಒಂದು ಶಿವಲಿಂಗ, ಬಲದ ಕೈಯಲ್ಲಿ ಒಂದು ಶಿವಲಿಂಗ ಇರ್ತದೆ. ಆವಾಗ ಅವನಿಗೆ ಒಂದು ಅಶರೀರ ವಾಣಿ ಕೇಳಿಸ್ತದೆ. ಅಶರೀರ ವಾಣಿ ಅಂದ್ರೇನು? ಆಕಾಶವಾಣಿ. ಶರೀರ ಇಲ್ಲ ಅದಕ್ಕೆ. ಕೇಳ್ತದೆ. ಏನು ಹೇಳ್ತದೆ ಅಶರೀರವಾಣಿ? ನೀನೇನು ಬೇಸರ ಪಡಬೇಡ, ನಿನಗೆ ಒಳ್ಳೆಯದಾಗ್ತದೆ. ನೀನು ನಿನ್ನ
ಕೈಯಲ್ಲಿದ್ದ ಶಿವಲಿಂಗಗಳನ್ನು ಎಲ್ಲಿ ಹಾಕಬೇಕು ಎಲ್ಲಿ ಇಡಬೇಕು ಅಂತ ಹೇಳಿ ಶಿವನ ಕಾರ್ಯಸ್ಥ ಗುಳಿಗ ಹೇಳ್ತಾನೆ. ಗುಳಿಗ ಯಾವ ರೀತಿ ಬರ್ತಾನೆ ಅಂದರೆ ಬಹಳ ದೊಡ್ಡ ಆಕಾರದಲ್ಲಿ 5 ಜಡೆ ಇರುವಂತಹ ಕಾರ್ಕೋಟಕನ ರೂಪದಲ್ಲಿ ಬರ್ತಾನೆ. ಅವ ಹೇಳ್ತಾನೆ, ನೀನೇನು ಇದು ಮಾಡಬೇಡ, ನಿನಗೆ ಮಾರ್ಗದರ್ಶಕರಾಗಿ ನಾನಿದ್ದೇನೆ. ನೀನು ನಿನ್ನ ಎಡದ ಕೈಯಲ್ಲಿದ್ದ ಶಿವಲಿಂಗವನ್ನು ಬೆಟ್ಟಂಪಾಡಿಯಲ್ಲಿ ಸ್ಥಾಪಿಸು, ಬಲದ ಕೈಯಲ್ಲಿದ್ದ ಶಿವಲಿಂಗವನ್ನು ಮುಳ್ಳೇರಿದ ಹತ್ತಿರ ಅಲಂಕೂಡ್ಲು ಅಂತ ಹೇಳುವ ಸ್ಥಳದಲ್ಲಿ ಸ್ಥಾಪಿಸು. ಈಗ ಅಲ್ಲಿ ಎಲ್ಲ ಕಡೆ ಕೂಡ ಭವ್ಯವಾದ ಶಿವನ ದೇವಸ್ಥಾನಗಳಿದೆ. ಮತ್ತೊಂದು ಶಿವಲಿಂಗ 3 ಪಟ್ ದೂರ ಅಲ್ಲಿ ಒಂದು ಗುಡ್ಡೆಯಲ್ಲಿ ಓಪನ್ ಸ್ಥಳದಲ್ಲಿ ಹೋಗಿ ಬೀಳ್ತದೆ. ಅವ ಹೇಳಿದ ಹಾಗೆ 3 ಶಿವಲಿಂಗ ಕೂಡ ಹೋಯಿತು. ಅವ ಬೇಸರದಿಂದ ಆದರೂ ಕೂಡ ಅವ ಹೋಗ್ತಾನೆ, ಅವನ ಊರಿಗೆ ಹೋಗ್ತಾನೆ. ಶಿವಲಿಂಗವನ್ನು ಇಲ್ಲಿ ಕೆಲವರು ಹೇಳ್ತಾರೆ ಒಂದು ಶಿವಲಿಂಗ ಬಜಕೂಡ್ಲಿಂದು ಅಂತೇಳಿ. ಅದೇ ನಮಗೆಲ್ಲ ತಿಳಿದ ಹಾಗೆ ಒಂದು ಶಿವಲಿಂಗ ಬೆಟ್ಟಂಪಾಡಿಯಲ್ಲಿ, ಒಂದು ಶಿವಲಿಂಗ ಅಲಂಕೂಡು, ಮತ್ತೊಂದು ಶಿವಲಿಂಗ ಅಲ್ಲಿ 3 ಹರ್ದ ದೂರ. ಹಲವು ವರ್ಷಗಳು ಕಳೆಯುತ್ತದೆ, ಕೆಲವು ವರ್ಷಗಳೇ ಕಳೆಯುತ್ತದೆ. ಯುಗಗಳು ಉರುಳುತ್ತಾರೆ. ಈಗಿನ ಯುಗ ಯಾವುದು? ಕಲಿಯುಗ ಬರ್ತದೆ. ನಿಟ್ಟೋಣಿ ಅಂತ ಹೇಳುವ ಒಬ್ಬ ನಾಟಿ ವೈದ್ಯ, ಅವನಿಗೆ ಈ ನರೆಗಡ್ಡೆಗಳನ್ನೆಲ್ಲ ಔಷಧಿಗೆ ಬೇಕಾಗಿ ಗಡ್ಡೆಗಳನ್ನು ಹೋಗ್ತಾರಲ್ಲ, ಹಳ್ಳಿಯವರು ಗಡ್ಡೆ ಹೋಗ್ತಾರೆ, ಸಪ್ಪಂತ ಹಾಕ್ತಾರೆ, ಅದು ಮಾಡ್ತಾರೆ. ಈ ಗಡ್ಡೆಯನ್ನು ಒಕ್ಕುವಾಗ ಅವನ ಕತ್ತಿಗೆ ಆ ಶಿವಲಿಂಗ ತಾಗ್ತದೆ. ಶಿವಲಿಂಗ ತಾಗಿದ ಕೂಡಲೇ ಅದರಲ್ಲಿ ರಕ್ತ ಚಿಮ್ತದೆ. ಅವನಿಗೆ ಬಹಳ ಬೇಸರ ಆಗ್ತದೆ, ಏನಿದು ವಿಶೇಷ ಅಂತೇಳಿ. ಅವ ಆ ಸಮಯದ ರಾಜರಲ್ಲಿ ಅಲ್ಲಿಗೆ ಹೋಗ್ತಾನೆ, ಭಿನ್ನವಿಸಿಕೊಳ್ತಾನೆ. ಅವರು ಪ್ರಶ್ನೆ ಇಡ್ತಾರೆ. ಪ್ರಶ್ನೆಯ ಚಿಂತನೆಯಲ್ಲಿ ಅದು ಪುರಾತನ ದೇವಸ್ಥಾನ ಅಲ್ಲಿತ್ತು, ಆ ದೇವಸ್ಥಾನದ ಶಿವಲಿಂಗವೇ ಅದು. ಆದ ಕಾರಣ ಅದನ್ನು ಇನ್ನು ಹೊಸತಾಗಿ ದೇವಸ್ಥಾನ ಕಟ್ಟಿ ಹೊಸ ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿ ಅಲ್ಲಿ ದೇವಸ್ಥಾನ ಕಟ್ಟಲಿಕ್ಕೆ ಶುರು ಮಾಡ್ತಾರೆ. ಅದುವೇ ದೇವಸ್ಥಾನ ಈಗ ನೆಟ್ಟಣಿಗೆ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ. ಯಾಕೆ ನೆಟ್ಟಣಿಗೆ ಅಂತ ಹೆಸರು ಬಂತು? ಈ ನಿಟ್ಟೋಣಿ ಅಂತ ಹೇಳುವಂಥ ಈ ವೈದ್ಯನಿಗೆ ಈ ಶಿವಲಿಂಗ ಸಿಕ್ಕಿದ ಕಾರಣ ಅಲ್ಲಿಗೆ ನೆಟ್ಟಣಿಗೆ ಅಂತೇಳಿ ಹೆಸರು ಬಂತು. ಏನಾಗ್ತದೆ, ಜಾಂಬ್ರಿ ಟೈಮು ಮೇ 2, 12 ವರ್ಷಕ್ಕೊಂದರಿ ಜಾಂಬ್ರಿ ಮಹೋತ್ಸವ ನಡೆಯುತ್ತದೆ. 12 ವರ್ಷಕ್ಕೆ. ಯಾಕೆ 12 ವರ್ಷಕ್ಕೊಮ್ಮೆ? ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಆಗೋದು 12 ವರ್ಷಕ್ಕೊಮ್ಮೆ ಅಲ್ವಾ? ಜೀರ್ಣೋದ್ಧಾರ ಅಂದರೆ ಏನು? ಆ ಶಕ್ತಿಯನ್ನು ವೃದ್ಧಿ ಮಾಡಲಿಕ್ಕೋಸ್ಕರ ಜೀರ್ಣೋದ್ಧಾರ ಆಗುವಂಥದ್ದು. ಹಾಗೆಯೇ 12 ವರ್ಷಕ್ಕೊಮ್ಮೆ ನೆಟ್ಟಣಿಗೆ ದೇವಸ್ಥಾನದಿಂದ ದೇವರನ್ನು ಕಲಶದಲ್ಲಿ ಆಹ್ವಾನಿಸಿ ಇಲ್ಲಿಗೆ ಭಂಡಾರ ಬರ್ತದೆ. ಯಾರು ಬರುವಂಥದ್ದು? 12 ವರ್ಷಕ್ಕೊಮ್ಮೆ ಯಾರು? ಕಾಪಾಡರು ಅಂತ ಹೇಳುವಂಥ ಒಂದು ಜನಾಂಗ. ನಿಟ್ಟೋಣಿಯ ವಂಶಸ್ಥರೇ ಆಗಿರಬೇಕದು. ಯಾವ ರೀತಿ ನಿಟ್ಟೋಣಿಗೆ ಶಿವಲಿಂಗ ಸಿಗ್ತದೋ ಅದುವೇ ವಂಶಸ್ಥರು. ಕಾಪಾಡರು ಅಂತ ಹೇಳುವವರು ಇಬ್ಬರು. ಅವರಿಗೆ ನಾನು ಹೆಚ್ಚಾಗ್ತದೆ ಅಂತ ಹೇಳೋದು ಇಲ್ಲ. ಯಾಕೆ ಅಂತ ಹೇಳಿದರೆ, ಆ ಕಾಪಾಡರು ನಾನು ಅಂದಾಜು ಮಾಡಿದ ಪ್ರಕಾರ ಕಾಪಾಡರು ಅಂದರೆ ಕಾಪಾಡುವವರು ಅಂತೇಳಿ. ಮತ್ತೆ ಹೋಗುವವರನ್ನು ಸುಳುವಿಗೆ ಕಾಪಾಡರು ಒಳಗೆ ಹೋಗ್ತಾರೆ. ಅವರು ಹೇಗಿರ್ತಾರೆ ಅಂದರೆ 48 ದಿವಸಗಳ ಕಾಲ ವ್ರತದಲ್ಲಿರ್ತಾರೆ ದೇವಸ್ಥಾನದ ವಠಾರದಲ್ಲಿ.
ಅವರಿಗೆ ಸತ್ತ ಮೇಲೆ ಯಾವುದೆಲ್ಲ ಕ್ರಿಯೆ ಆಗಬೇಕೋ ಆ ಕ್ರಿಯೆ ಎಲ್ಲ ಆಗಬೇಕು ಅವರಿಗೆ. ಬಹಳ ವ್ರತದಲ್ಲಿರ್ತಾರೆ. ಜಾಂಬ್ರಿ ಗುಹಾ ಪ್ರವೇಶದ ಮುಂಚಿನ ದಿವಸ ಅವರು ಇಲ್ಲಿಗೆ ರಾತ್ರಿ ಬಂದು ಒಂದು ಏಣಿಯನ್ನಿಟ್ಟು ಹೋಗ್ತಾರೆ. ಯಾರು ಕೂಡ ಅವರನ್ನು ನೋಡುವುದಿಲ್ಲ. ಮರುದಿವಸ ಬೆಳಿಗ್ಗೆ ಒಟ್ಟು ಈ ಗುಹೆಗೆ ಹೋಗುವವರು 5 ಜನ. 2 ಜನ ಕಾಪಾಡರು, ಒಬ್ಬರು ದೀಪ ಹಿಡಿಯುವವರು, ಮತ್ತು 2 ತಂತ್ರಿಗಳು. ಈ ಗುಹೆಗೆ ಈಗ ಹೋಗುವಂಥ ತಂತ್ರಿಗಳು ನಮ್ಮ ಕುಂಟಾರು ಮನೆತನದ ತಂತ್ರಿಗಳು. ಸುಳಿಗೆ ಕಾಪಾಡರು ಅಲ್ಲಿ ದೇವಸ್ಥಾನದಲ್ಲೆಲ್ಲ ಪೂಜೆಯಾಗಿ ದೇವರನ್ನು ಕಲಶದಲ್ಲಿ ಆಹ್ವಾನಿಸಿ ಭಂಡಾರ ಬರ್ತದೆ. ಇಲ್ಲಿಗೆ ಕಾಪಾಡರು ಮುಂದೆ ಬರ್ತಾರೆ, ಅದರಿಂದ ಹಿಡಿದ ತಂತ್ರಿಗಳೆಲ್ಲ ಬರ್ತಾರೆ. ಅದರ ಹಿಂದೆ 1000 ಗಟ್ಟಲೆ ಜನ ಬರ್ತಾರೆ. ಅವರು ಬರುವ ದಾರಿಯೆಲ್ಲ ಬಿಟ್ಟು ಓಪನ್ ಮಾಡಿ ಬಿಡಬೇಕು. ನಡ್ಕೊಂಡೇ ಬರುವುದು. ಸಾಧಾರಣ 3 ಕಿಲೋಮೀಟರ್ ದೂರದಿಂದ ನಡ್ಕೊಂಡು ಬರ್ತಾರೆ. ಜಸ್ಟ್ ಇಮ್ಯಾಜಿನ್, ಇದು ನಡೆಯುವುದು ಮೇ 2ನೇ ತಾರೀಕು. ಪ್ರತಿ 12 ವರ್ಷಕ್ಕೊಮ್ಮೆ ನಡೆಯುವುದು ಮೇ 2ನೇ ತಾರೀಕು. ಮೇ 2 ಇದು ಈ ಸ್ಥಳ ಹೇಗಿರ್ಬೋದು? ಬಿಸಿಲಿನ ಝಳ ಆದರೂ ಕೂಡ ಆ ದಿವಸದಲ್ಲಿ ಎಲ್ಲಾರು ಮೋಡ ಬಂದರೆ ಅಷ್ಟು ತಂಪಿರ್ತದೆ. ನಾನು ಬಂದ ಮೇಲೆ ನಾನು ಇಲ್ಲಿ ನಮ್ಮ ಮನೆಗೆ ಖಾಲಿ 400 ಮೀಟರ್ ಮಾತ್ರ. ಇಲ್ಲಿ ಸರಿಯಾಗಿ ಕೆಳಗೆ ಇಳಿದರೆ 400 ಮೀಟರ್. ನೀವು ರಸ್ತೆಯಲ್ಲಿ ಬರೋದು ಸ್ವಲ್ಪ ಸುಸ್ತಾಗ್ತದೆ. ಶುರುವಿಗೆ ಕಾಪಾಡರು ಒಳಗೆ ಹೋಗ್ತಾರೆ. ಅವರ ತಲೆಯಲ್ಲಿ ಸರಳಿ ಸಪ್ಪಿನ ಒಂದು ಕಟ್ಟಿರ್ತದೆ, ಒಂದು ಪಂಜೆ ಇರ್ತದೆ, 2 ಕೈಯಲ್ಲಿ ಕೂಡ. ಬಿಳಿ ವಸ್ತ್ರಧಾರಿಗಳವರು, ಕಂಪ್ಲೀಟ್ ಬಿಳಿ, ಖಾಲಿ ಕಣ್ಣು ಮಾತ್ರ ಹೊರಗೆ ಕಾಣ್ತದೆ. ಅವರು ಮುಂದೆ ಇಳಿದು ಹೋಗ್ತಾರೆ. ಹೋಗಿ ಅವರು ಮತ್ತೆ ಹೋಗುವವರಿಗೆ ಮಾರ್ಗದರ್ಶಕರವರು. ಹೋಗುವಾಗ ಅಲ್ಲಿ ಸರಳಿ ಸಪ್ಪನ್ನು ಹಾಕ್ತಾರೆ ಅಂತೆ. ನಾನು ಒಳಗೆ ಹೋಗಲಿಲ್ಲ, ನಾನು ನೋಡಲಿಲ್ಲ, ನಾನು ಕೇಳಿದ್ದು ಮಾತ್ರ. ಮತ್ತೆ ಅವರು ಬರುವಾಗ ಇಲ್ಲಿ ಬಾಯಿಗೆ ವ್ಯವಸ್ಥೆ ಆಗ್ತಾ ಇರ್ತದೆ. ಚೆಂಡೆ ಗೆಡ್ಡೆ ಮದ್ದಳೆ ಗಿದ್ದಳೆ ಭಯಂಕರ ಆಗ್ತದೆ. ಕಲ್ಲಡ್ಕದ ಬೊಂಬೆಗಳು ಬರ್ತದೆ. ಭಯಂಕರ ಇಲ್ಲಿ ಜನ ಜಂಗುಳಿಯೇ ನೆರೆದಿರ್ತಾರೆ. ಅವರು ಹೋಗಿ ಸಾಧಾರಣ 1 ಗಂಟೆ ಕಳೆದು ಬರ್ತಾರೆ. ಬರುವಾಗ ತಲೆಯಲ್ಲಿ ಒಂದು ಕಟ್ಟನ್ನು ಹೊತ್ತುಕೊಂಡು ಬರ್ತಾರೆ. ಈ ಕಟ್ಟು ಆಮೇಲೆ ಎಂಥದ್ದೊಂದು ಗೊತ್ತಿಲ್ಲ, ಅದನ್ನು ಕೊಂಡೋಗಿ ನೆಟ್ಟಣಿಗೆ ಬನದಲ್ಲಿ ಹುಗಿತಾರಂತೆ. ಆಮೇಲೆ ಅವರು ಹೋಗಿ ಬಂದ ಮೇಲೆ 3, 2 ತಂತ್ರಿಗಳು ಮತ್ತೆ ಪೂಜಾ ಸಾಮಾನುಗಳು ತೆಕ್ಕೊಂಡು ಹೋಗ್ತಾರೆ. ಮತ್ತೊಬ್ಬರು ದೀಪ ಹಿಡಿಯವರಿರ್ತಾರೆ, ಸ್ಥಾನಿಕರವರು. ಸ್ಥಾನಿಕರಿಗೆ 24 ದಿವಸದ ವ್ರತ, ತಂತ್ರಿಗಳಿಗೆ 1 ವಾರದ ವ್ರತ. ಅವರು ದೇವಸ್ಥಾನದಲ್ಲಿ ಇರಬೇಕು, ತಂತ್ರಿಗಳು ಕೂಡ ದೇವಸ್ಥಾನದಲ್ಲಿ ಇರಬೇಕು. ಕಾಪಾಡುವ ದೇವಸ್ಥಾನ 48 ದಿವಸ. ಯಾಕೆ? ಅವರು ಮೊದಲು ಹೋದರು. ಅವರು ರಿಸ್ಕ್, ಅವರಿಗೆ ತುಂಬ ರಿಸ್ಕ್. ಅವರಿಗೆ ಸುರಿಗೆ ಹೋಗುವವರಿಗೆ ಏನು ಒಳಗಿದೆ ಅಂತ ಯಾರೂ ನೋಡಿದವರಿಲ್ಲ, ಎಲ್ಲಿಗೆ ಹೋಗ್ತಾರೆ ಅಂತ ಗೊತ್ತಿಲ್ಲ. 12 ವರ್ಷ ಕಳೆದ ಮೇಲೆ ಹೋಗುವುದು. ಆ ರಿಸ್ಕಿಗೆ ಬೇಕಾಗಿ ಅವರಿಗೆ ಹೆಚ್ಚು ವ್ರತ ಅಂತ ನಾನು ಅಂದಾಜು ಮಾಡಿದ್ದು. ಮತ್ತು ನಮಗೆ ಗೊತ್ತಿಲ್ಲ ಅದು ಯಾಕೆ ಅಷ್ಟು. ಅವರಿಗೆ 48 ದಿವಸ, ಬಾಕಿಯವರಿಗೆ 24 ದಿವಸ, ಮತ್ತವರಿಗೆ 1 ವಾರ. ಯಾಕೆ ಅಂತಾರೆ? ಅನುಕೂಲತೆಗಾಗಿ ಆಗಿರಲೂಬಹುದು. ಆಮೇಲೆ ಕಾಪಾಡು ಹೋಗಿ ಬಂದ ಮೇಲೆ ಕಾಪಾಡುವಲ್ಲೇ ನಿಂತುಕೊಂಡಿರ್ತಾರೆ. ಒಂದು ದೊಂದಿಯನ್ನು ಅಲ್ಲಿ ಒಳಗೆ ಇಟ್ಟಿರ್ತಾರೆ, ಒಂದು ಮಾರ್ಕ್ ಮಾಡಿರ್ತಾರಂತೆ. ಆಮೇಲೆ ತಂತ್ರಿಗಳು ಪೂಜಾ ಸಾಮಗ್ರಿಗಳನ್ನು ತೆಕ್ಕೊಂಡು ಹೋಗಿ ಒಳಗೆ ಹೋಗ್ತಾರೆ. ಅಲ್ಲಿ ಪೂಜೆ ಮಾಡಿ ಬರ್ತಾರೆ. ಬರುವಾಗ ಇಡೀ ಮಣ್ಣು, ಅವರ ಮೇಯಲ್ಲಿ ಕೂಡ ಮಣ್ಣು. ತಲೆಯಲ್ಲಿ ಇಷ್ಟು ದೊಡ್ಡ ಮೃತ್ತಿಕಾ ಪ್ರಸಾದ, ಮಣ್ಣಿನ ಪ್ರಸಾದ, ಗಂಧದ ಹಾಗೆ ಇರ್ತದೆ. ಗಂಧ, ತಳದ ಗಂಧದ ಹಾಗೆ ಇರ್ತದೆ. ಅದನ್ನು ತೆಕ್ಕೊಂಡು ಬರ್ತಾರೆ. ಆ ಮೃತ್ತಿಕಾ ಪ್ರಸಾದವನ್ನೇ ಇಲ್ಲಿ ಪ್ರಸಾದ ರೂಪವಾಗಿ ಕೊಡುವಂಥದ್ದು. ಹೋಗಿ ಬರುವಾಗ ಅವರು ಹೋಗ್ತಾರೆ, ಹೊರಗೆ ಬರ್ತಾರೆ. ದಮಿ ಕಾಣುವುದು ಅಷ್ಟೇ, ಬಾಕಿ ಇಲ್ಲಿ ಜನಸಂದಣಿ ಮಾತ್ರ. ಚಂಡೆ ಮದ್ದಳೆ ಅದೆಲ್ಲ ಗೌಜಿರ್ತದೆ. ಕಳೆದ ಸಾರಿ ನಾನು ಇಲ್ಲಿಗೆ ಬಂದ ಮೇಲೆ
4 ಜಾಂಬರಿಯನ್ನು ನಾನು ನಮ್ಮ ಮ್ಯಾನೇಜ್ಮೆಂಟಲ್ಲಿ ನನ್ನ ಮ್ಯಾನೇಜ್ಮೆಂಟಲ್ಲಿ ಮಾಡಿದ್ದೇನೆ. ಒಂದು 81ನೇ ಇಸವಿ, ಮತ್ತೊಂದು 95ನೇ ಇಸವಿ, ಮತ್ತೊಂದು 93ನೇ ಇಸವಿ, ಮತ್ತೊಂದು 2005ನೇ ಇಸವಿ, ಮತ್ತೊಂದು ಕಳೆದ ಜಾಂಬರಿ 2017. ವರ್ಷದಿಂದ ವರ್ಷಕ್ಕೆ ಜನಸಂದಣಿ ತುಂಬ ಜಾಸ್ತಿ ಆಗ್ತದೆ. ಕಳೆದ 40-45 ಸಾವಿರ ಜನ. ಇಡೀ ಪ್ರತಿಯೊಂದು ಪೇಪರಲ್ಲಿ ನೋಡಿದರೂ ಅದುವೇ ಜಾಂಬರಿ ಗೃಹ ಪ್ರವೇಶದ ವಿಷಯ ಬರ್ತಾ ಇತ್ತು. ಪುತ್ತೂರಿಂದ ಬಸ್ಸಿನ ವ್ಯವಸ್ಥೆ ಇಲ್ಲಿಗೆ ಮಾಡಿದರು. 3 ಬಸ್ಸು ಬರ್ತಾಯಿತ್ತು. ನಾವು ಒನ್ವೇ ಮಾಡಿದ್ದೆವು. ಬೆಳಗ್ಗೆ ನಾವು ಸಾಧಾರಣ 8 ಗಂಟೆಗೆ ನೀರನ್ನು ಸಾಗಿಸ್ತಾ ಇದ್ದೆವು. ಇಲ್ಲಿ ಕೆಲವು ಕಥೆಗಳು, ಸಣ್ಣ ಸಣ್ಣ ಕಥೆಗಳು, ಅದನ್ನು ನಾನು ಹೇಳುವುದಿಲ್ಲ. ಯಾಕೆಂದರೆ ಅದನ್ನು ಹೇಳ್ತಾ ಇದ್ದರೆ ತುಂಬ ಉದ್ದಾಗ್ತದೆ. ಹಾಗೆ ಬಂದವರಿಗೆ ಇಲ್ಲಿ ಸಿಕ್ಕುವಂಥದ್ದು ಒಂದು ಅನ್ನ ಸಂತರ್ಪಣೆ ಆಗ್ತದೆ. ಅದು ದೇವಸ್ಥಾನದ ವತಿಯಿಂದ ಆಗ್ತದೆ. ನಮ್ಮ ಕುಟುಂಬದ ವತಿಯಿಂದ ಬೆಳಗ್ಗಿಂದಲೇ ಬಾಯಾರಿಕೆ ವ್ಯವಸ್ಥೆ, ಅದು ಪಾನಕದ ವ್ಯವಸ್ಥೆ ನಾವು ಮಾಡ್ತೇವೆ. ಮತ್ತು ಚಪ್ಪರ ಹಾಕುವ ವ್ಯವಸ್ಥೆ, ಇಲ್ಲಿ ಕೂತ್ಕೊಳ್ಳುವ ಅಂದರೆ ಇಲ್ಲಿ ಓಪನ್ ಜಾಗ ಇರಲಿಲ್ಲ, ಅಲ್ಲಿ ತಂತಿಗಳಿಗೆ ಬೇಕಾದ ವ್ಯವಸ್ಥೆಯನ್ನು ನಾವು ನಮ್ಮ ಮನೆತನದಿಂದ ಮಾಡ್ತೇವೆ. ಇದು ಬಂದವರಿಗೆ ಸಿಕ್ಕುವಂಥದ್ದು ಮೃತ್ತಿಕಾ ಪ್ರಸಾದ. ಅಲ್ಲಿ ಕೂಡ ಅವರು ಏನಾದ್ರು ಮಾಡ್ತಾರೆ, ನೆಟ್ಟಣಿಗೆ ಬರುವವರೆಲ್ಲ ನೆಟ್ಟಣಿಗೆಯಲ್ಲಿ ತೆಕ್ಕೊಳ್ಳಿ ಪ್ರಸಾದವನ್ನು. ಇಲ್ಲಿ ಅಷ್ಟು ರಶ್ ಇರ್ತದೆ. ಪ್ರಸಾದಕ್ಕೂ ಕೂಡ ನುಕ್ಕಲ್ಲೇ ಇರ್ತದೆ. ಪೊಲೀಸ್ ಇರ್ತದೆ, ಆ್ಯಂಬುಲೆನ್ಸ್ ಇರ್ತದೆ, ಎಲ್ಲವೂ ಇರ್ತದೆ, ವ್ಯವಸ್ಥೆ ಇರ್ತದೆ. ಯಾರೇ ಒಬ್ಬನಿಗೆ ಕೂಡ ಏನೂ ತೊಂದರೆ. ಈಗ ನಾನೀಗ 4 ಜಾಂಬರಿ ನೋಡಿದ್ದೇನೆ. ಒಬ್ಬರಿಗೆ ಕೂಡ ಆ ಬಿಸಿಲಲ್ಲಿ ಕೂಡ ಒಬ್ಬರಿಗೆ ಕೂಡ ಏನೂ ತೊಂದರೆ ಇಷ್ಟುವರೆಗೆ ಆಗಲಿಲ್ಲ ಇಲ್ಲಿ. ಅದುವೇ ಜಾಂಬರಿಯ ಮಹತ್ವ. ಏನಾದರೂ ನನ್ನ ಮಟ್ಟಿಗೆ ಹೇಳಿದ್ದು. ಮತ್ತು ಕೆಲವೆಲ್ಲ ಕಥೆಗಳು ಉಂಟು, ಉಪಕಥೆಗಳು. ಅದನ್ನು ಎಷ್ಟು ವಿಶಾಲ ಇರ್ಬೋದು ಏನಾದರೂ ಅಂದಾಜು? ಯಾವುದು ಒಳಗೆ ಅದು ನಮಗೆ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಅವರು ಸಾಧಾರಣ ಹೋಗಿ ಬರುವ 1 ಗಂಟೆ, 1 ಗಂಟೆ. ಹೌದು, ಹೋದವರು ಏನೂ ಹೇಳುವುದಿಲ್ಲ, ಕೇಳಬಾರ್ದು ಅಂತ ಉಂಟು. ಕಳೆದ ಸರ್ತಿ ಕಾಪಾಡರು ಅದು ಪ್ರಶ್ನೆ ಆಗ್ತದೆ, ಅದುವೇ ಕಾಪಾಡರು ಆದಿತ್ತು, ಬೇರೆ ಆಗಬೇಕು ಅಂತೇಳಿ ಪ್ರಶ್ನೆ ಇಟ್ಟರು. ಪ್ರಶ್ನೆ ಇಡುವಾಗ ಒಬ್ಬ ಆಗದು, ಅವನಿಗೆ ಕುಡಿಯುವ ವ್ಯವಸ್ಥೆ ಇದನ್ನು ಉಂಟು ಅಂತ ಒಬ್ಬ ಹೊಸಬನ್ನು ಹುಡುಕಿದ್ರು. ಅವನಿಗೆ ಮದುವೆ ಆಗಿರಲಿಲ್ಲ. ನೆಟ್ಟನಿಗೆ ದೇವಸ್ಥಾನದ ವತಿಯಿಂದ ಅವನಿಗೆ ಮದುವೆ ಮಾಡಿದರು. ಮದುವೆ ಆದ ಮೇಲೆ ಅವನಿಗೆ ಎಲ್ಲ ಸತ್ತ ಮೇಲೆ ಯಾವುದೆಲ್ಲ ಕ್ರಿಯೆ ಆಗಬೇಕೋ ಅದನ್ನು ಮಾಡ್ತಾರೆ. ಯಾಕೆ ಅಂತ ಹೇಳಿದರೆ ಅಲ್ಲಿ ಹೋದವರು ಬರ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ, ಅದಕ್ಕೆ ಬೇಕಾಗಿ ಅದನ್ನು ಮಾಡ್ತಾರೆ. ಒಮ್ಮೆ ಒಂದು ಸಣ್ಣ ಕಥೆ ಹೇಳಿಬಿಡ್ತಾನೆ. ಒಂದು ಜಾಂಬರಿಯಲ್ಲಿ, ನಾನು ಬಂದವತ್ತಲ್ಲ ಮೊದಲು, ಒಂದು ಜಾಂಬರಿಯಲ್ಲಿ 2 ಜನ ಕಾಪಾಡರು ಹೋದಂತೆ. ಬರುವಾಗ ಒಬ್ಬನೇ ಬಂದದ್ದಂತೆ. ಮತ್ತೆ ಮತ್ತಿನ ಸತಿ 2 ಕಾಪಾಡರು ಹೋದರು, 3 ಬಂದರಂತೆ. ಇದೆಲ್ಲ ಕೇಗೆ ಸುದ್ದಿಗಳು. ನಾನು ನೋಡಲಿಲ್ಲ, ನಾನು ಕೇಳಿದ್ದು ಮಾತ್ರ. ಮತ್ತೊಂದು ಸಣ್ಣ ಕಥೆ ಏನು ಅಂತ ಹೇಳಿದರೆ, ಇಲ್ಲಿ ಚಪ್ಪರ ಹಾಕಲಿಕ್ಕೆ ಏನು ಬೇಕಾದರೂ ಕಾಡಿಂದ ಕಡಿಬೋದು. ಅದನ್ನು ಬರೆದು ಫಾರೆಸ್ಟಿನವರು ಇಟ್ಟಿದ್ದಾರೆ. ಏನು ಬೇಕೋ ಮರದ ಗೆಲ್ಲಾಗಲಿ ಆದರೆ ನಾವೀಗ ಶಾಮಿಯಾನವೇ ಹಾಕ್ತೇವೆ. ನಾವೀಗ ಶಾಮಿಯಾನ ಹಾಕ್ತೇವೆ. ವ್ಯವಸ್ಥೆಯನ್ನೆಲ್ಲ ಬಾರಿಕದ ವ್ಯವಸ್ಥೆ ಕಂಪ್ಲೀಟ್ ನಾವು ಮಾಡ್ತೇವೆ.